ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಸಿಎಂ ಸಂಬಂಧಿ ಅಂತ ಹೇಳ್ಕೊಂಡು ಬಂದವ ದಾಂಧಲೆ ಮಾಡಿದ್ದಾನೆ. ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ಮಾಡಿದ್ದಾನೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವ ಘಟನೆ ಇದು. ಅಪಾರ್ಟ್ಮೆಂಟ್ಗೆ ಯುವತಿಯನ್ನ ಕರೆ ತಂದಿದ್ದಂತೆ ಈ ವರುಣ್ ರಾತ್ರಿ 12 ಗಂಟೆ ಸುಮಾರಿಗೆ ಪ್ರವೇಶ ನಿರಾಕರಿಸಿದ್ದಕ್ಕೆ ದಾದಾಗಿರಿ ಪ್ರದರ್ಶನ. ನಾನು ಸಿಎಂ ಸಂಬಂಧಿ ಅಂತ ಹೇಳ್ಕೊಂಡು ದರ್ಪ ಮೆರೆದಿದ್ದಾನೆ. ಸ್ಥಳೀಯರಿಂದ ಹಲ್ಲೆ ನಡೆಸಿರುವ ಆ ವಿಡಿಯೋ ಕೂಡ ರೆಕಾರ್ಡ್ ಆಗಿದೆ ಅವರ ಮೊಬೈಲ್ನಲ್ಲಿ. ಯುವತಿ ಕರ್ಕೊಂಡು ರಾತ್ರಿ 12 ಗಂಟೆಗೆ ಅಪಾರ್ಟ್ಮೆಂಟ್ ಎಂಟ್ರಿಗೆ ಬಂದಿದ್ದ. ಇಲ್ಲ ಸರ್, ಇಷ್ಟೊತ್ತಿಗೆ ಬಿಡಲ್ಲ ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದಾರೆ. ನಾನು ಯಾರು ಗೊತ್ತಾ, ಸಿಎಂ ಸಂಬಂಧಿ, ಒಳಗಡೆ ಬಿಡಬೇಕು ಅಂತ ದರ್ಪ ಮೆರೆದಿದ್ದಾನೆ. ಅಲ್ಲದೆ ಸೆಕ್ಯೂರಿಟಿ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ. ಆ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ನೋಡ್ತಾ ಇದ್ದೀನಿ. ಸರಿ ಸರ್, ಗೊತ್ತಿದೆ ಸರ್. ಯಾರು ನೀನು? ಕಮಿಟಿ ಮೆಂಬರ್ ಇಲ್ಲ ಕೆಲಸ ಇರ್ತಾ ನಾಳೆ ಬೆಳಗ್ಗೆ ನೀನು ನಾಳೆ ಬೆಳಗ್ಗೆ ಕೆಲಸ ಇರ್ತಾ ನೀನು ಅದಾರು ಗೊತ್ತಾ ನಿಮಗೆ? ಸರಿ ಸರ್. ಡಿಸಿಪಿ ಮಗ ನಾನು. ಯಾರ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಹದೇವ್ ಸ್ವಾಮಿ, ಈ ರೀತಿ ದಾಂಧಲೆ ಮಾಡೋದಕ್ಕೆ, ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ಮಾಡೋದಕ್ಕೆ ಕಾರಣ ಏನು? ಯುವತಿ ಜೊತೆ ಒಳಗಡೆ ಇಷ್ಟೊತ್ತಿಗೆ ಬಿಡಲ್ಲ ಅಂದಿದ್ದೆ ಕಾರಣನ ಹೇಗೆ? ಪ್ರಮುಖವಾಗಿ ಅದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಘಟನೆ ನಡೆದಿರುವಂತದ್ದು ಕೆಂಗೇರಿ ಬಳಿ ಅಪಾರ್ಟ್ಮೆಂಟ್ ಒಂದರಲ್ಲಿ. ಯಾಕಂದ್ರೆ ಸಾಮಾನ್ಯವಾಗಿ ಅಪಾರ್ಟ್ಮೆಂಟ್ಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಅವರದೇ ಆದಂತಹ ನೀತಿ ನಿಯಮಗಳನ್ನ ಹಾಕಿಕೊಂಡಿರ್ತಾರೆ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಸಂಸಾರಗಳು ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಸೆಕ್ಯೂರಿಟಿ ಪರ್ಪಸ್ ಹಿನ್ನೆಲೆಯಲ್ಲಿ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಕೂಡ ಇರುತ್ತೆ. ರಾತ್ರಿ 12 ಗಂಟೆ ನಂತರ ಅಪರಿಚಿತರನ್ನ ಕರೆತರುವಂತದ್ದು ಸರಿ ಇಲ್ಲ ಅಂತನ್ನುವಂಥದ್ದು. ಅಂದ್ರೆ ಆ ರೂಲ್ಸ್ ಅನ್ನ ಆ ಸೆಕ್ಯೂರಿಟಿ ಗಾರ್ಡ್ ಫಾಲೋ ಮಾಡಿರ್ತಾನೆ. 12 ಗಂಟೆ ಆದ ನಂತರ ನೀವು ಅಪಾರ್ಟ್ಮೆಂಟ್ಗೆ ಬೇಕಿದ್ರೆ ಹೋಗ್ಬೋದು, ಆದ್ರೆ ಬೇರೆಯವರನ್ನ ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ ಅಂತನ್ನುವಂತ ಮಾತನ್ನ ಹೇಳಿದಂತ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾನೆ. ಆತ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ನಾನು ಯಾರು ಗೊತ್ತಾ, ಏನು ನನ್ನ ಹಿನ್ನೆಲೆ ನಿನಗೆ ಗೊತ್ತಾ, ನಾನು ಸಿಎಂ ಸಂಬಂಧಿ ಅಂತ ಹೇಳಿ ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾನೆ. ಆತನಿಗೆ ಏನು ಆತ ಹಲ್ಲೆಗೆ ಒಳಗಾಗಿರ್ತಕ್ಕಂತಹ ಸೆಕ್ಯೂರಿಟಿ ಗಾರ್ಡ್ ಕಿವಿಗೆ ಬಲವಾದಂತ ಪೆಟ್ಟು ಬಿದ್ದಿರ್ತಕ್ಕಂಥದ್ರಿಂದ ಆತನ ಕಿವಿ ಕೂಡ ಕೇಳಿಸ್ತಾ ಇಲ್ಲ ಅಂತನ್ನುವಂತ ಮಾಹಿತಿ ಇದೆ. ಈಗಾಗಲೇ ಕುಂಬಳಗೂಡು ಪೊಲೀಸ್ ಠಾಣೆಯಲ್ಲಿ NCR ಕೂಡ ದಾಖಲಾಗಿರುವಂತದ್ದು. ಇವತ್ತು ಕೋರ್ಟ್ನ ಅನುಮತಿಯನ್ನು ಪಡೆದು FIR ಕೂಡ ದಾಖಲಾಗುವಂತಹ ಸಾಧ್ಯತೆ ಇದೆ. ಶ್ರುತಿ. ಓಕೆ ಮಹದೇವ್ ಸ್ವಾಮಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಯೂಶಲಿ ಅಪಾರ್ಟ್ಮೆಂಟ್ ಅಲ್ಲಿ ಒಂದಷ್ಟು ನಿಯಮಗಳಿರುತ್ತೆ. ಇಂತಿಷ್ಟು ಹೊತ್ತಿಗೆ ಇವರಷ್ಟೇ ಹೋಗಬೇಕು. ಬೇರೆ ಯಾರೇ ಇದ್ರೂ ಕೂಡ ಅನ್ಯ ವ್ಯಕ್ತಿಗಳು ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಾ ಇರುವಂತಹ ನಿವಾಸಿಗಳು ಅಲ್ಲದೆ ಹೋದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಪರಿಶೀಲನೆ ಮಾಡಿ ಅವ್ರನ್ನ ಒಳಗಡೆ ಬಿಡ್ತಾರೆ. ಕಾರಣ ಭದ್ರತೆಯ ದೃಷ್ಟಿಯಿಂದ. ಅದನ್ನ ಪ್ರಶ್ನೆ ಮಾಡಿದ್ರೆ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ಮಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಸದ್ಯ ಸೆಕ್ಯೂರಿಟಿ ಗಾರ್ಡ್ ಗಂಭೀರವಾಗಿ ಗಾಯಗೊಂಡಿದ್ದಾರಂತೆ. ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಸರಿ ಸರ್, ಆಯ್ತು. ಒಂದ್ ನಿಮಿಷ ಸರ್. ಸರಿ ಸರ್. ಯಾರು ಗೊತ್ತದ ನಾನು? ಸರಿ ಸರ್. ಸರಿ ಸರ್, ಗೊತ್ತಿದೆ ಸರ್. ಯಾರು ನೀನು? ಕಮಿಟಿ ಮೆಂಬರ್ ಇಲ್ಲ ಕೆಲಸ ಇರ್ತಾ ನಾಳೆ ಬೆಳಗ್ಗೆ ನೀನು ಈ ಹೃದಯಾಘಾತ ಅನ್ನೋದು ಯಾರಿಗೆ ಯಾವ ಸಮಯಕ್ಕೆ ಬರುತ್ತೆ, ಯಾರು ಮೃತಪಡ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಈಗಿದ್ದಂತಹ ವ್ಯಕ್ತಿ ಇನ್ನೊಂದು ಕ್ಷಣಕ್ಕೆ ಇರ್ತಾನ ಇಲ್ವಾ? ಹೃದಯಾಘಾತ ಆಗ್ಬಿಟ್ರೆ ತತ್ಕ್ಷಣಕ್ಕೆ ಆತ ಮೃತಪಡ್ತಾನೆ ಅನ್ನುವಂಥ ಸುದ್ದಿಗಳು ಮೇಲಿಂದ ಮೇಲೆ ಬರ್ತಾನೆ ಇರುತ್ತೆ. ಈಗ ಬಹಳ ಆತಂಕಕಾರಿ ವಿಚಾರ ಅಂದ್ರೆ ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಸಂಭವಿಸ್ತಾ ಇದೆ ಅನ್ನೋದು. ಹಾಸನದಲ್ಲಿ 11 ವರ್ಷದ ಸಚಿನ್ ಹೃದಯಾಘಾತಕ್ಕೆ ಮೃತಪಟ್ಟಿದ್ದಾರೆ. ಚನ್ನಾಪುರ ಗ್ರಾಮದಲ್ಲಿ 8ನೇ ತರಗತಿ ವಿದ್ಯಾರ್ಥಿ ಮೃತಪಟ್ಟಿದ್ದಾರೆ. ಮೊನ್ನೆಯಷ್ಟೇ ಯಾದಗಿರಿಯಲ್ಲೂ ಕೂಡ ಇಂಥದ್ದೇ ಘಟನೆಯಾಗಿತ್ತು. ಒಂದು ಸ್ಕೂಲ್ ಯುವತಿ ಮೃತಪಟ್ಟಿದ್ರು ಹೃದಯಾಘಾತದಿಂದ. ಪರೀಕ್ಷೆ ಬರೆಯುವ ವೇಳೆ ವಿದ್ಯಾರ್ಥಿಗೆ ಹೃದಯಾಘಾತವಾಗಿದೆ. ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟಿದ್ದಾರೆ ಚೇತನ್ ಕುಮಾರ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 16 ವರ್ಷದ ಚೇತನ್ ಕುಮಾರ್ಗೂ ಕೂಡ ಹೃದಯಾಘಾತ. ಇದು ಆತಂಕಕಾರಿ ವಿಚಾರ. ಯೂಶಲಿ ಯಾಕೆ ಹೃದಯಾಘಾತ ಸಂಭವಿಸುತ್ತೆ ಅಂತ ಅಂದ್ರೆ ವೈದ್ಯರು ಹೇಳೋ ಪ್ರಕಾರ ಒತ್ತಡದ ಜೀವನ, ಈಗಿನ ಜೀವನ ಶೈಲಿ ಕೂಡ ಅದಕ್ಕೆ ಕಾರಣ ಆಗಿರಬಹುದು ಅನ್ನುವಂತಹ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡ್ತಾರೆ ವೈದ್ಯರು. ಆದ್ರೆ ಚಿಕ್ಕ ಮಕ್ಕಳಲ್ಲಿ ಯಾಕೆ, ಎಂಥ ಒತ್ತಡ ಇರುತ್ತೆ, ಅವರ ಜೀವನ ಶೈಲಿ ಅಂತದ್ದು. ಸ್ಕೂಲಿಗೆ ಹೋದ ಮಗು ಬರಲ್ಲ ವಾಪಸ್ ಅಂತ ಅಂದ್ರೆ ಏನರ್ಥ? 16 ವರ್ಷದ ಮಗು ಅಂದ್ರೆ ಯುವಕ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ.
ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಅಶ್ವಿನಿ ಕುಮಾರ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಲಭ್ಯರಿದ್ದಾರೆ. ಡಾಕ್ಟರ್ ನಮಸ್ತೆ. ನಮಸ್ತೆ. ಯೂಶುವಲಿ ನಾವು ದೊಡ್ಡರಲ್ಲಿ ಹೃದಯಾಘಾತ ಆದಾಗ ಒತ್ತಡದ ಜೀವನ, ಅವರ ಜೀವನ ಶೈಲಿಯೇ ಹಾಗೆ ಇರಬಹುದು, ಕೇರ್ ಮಾಡಿಲ್ಲ, ಇಂಥ ಮಾತುಗಳನ್ನ ಕೇಳೋದಕ್ಕೆ ಸಿಗ್ತಾ ಇತ್ತು. ಬಟ್ ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ನಂಬಲು ಅಸಾಧ್ಯ, ಆತಂಕಕಾರಿ ವಿಚಾರ ಅನ್ಸುತ್ತೆ. ಯಾಕೆ ಡಾಕ್ಟರ್ ವಿವರಣೆ ಕೊಡೋದಾದ್ರೆ? ನಾವು ಅದೇ ಇತ್ತೀಚೆಗೆ ಬಹಳಷ್ಟು ಈ ತರದ ಒಂದು ಕೇಸ್ಗಳನ್ನ ಬಹಳ ಯಂಗ್ ಏಜ್ ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೊಂದರೆಗಳಾಗ್ತಾ ಇರೋದು ನಾವು ಕಾಣ್ತಾ ಇದ್ದೇವೆ. ನಮಗೂ ಆಶ್ಚರ್ಯ ಆಗ್ತಾ ಇದೆ. ಹೀಗಾಗಿ ಯಾಕೆ ಈ ತರ ಹೃದಯಾಘಾತ ಸಣ್ಣ ಮಕ್ಕಳಲ್ಲಿ ಆಗ್ತಾ ಇದೆ ಅಥವಾ ಚಿಕ್ಕ ವಯಸ್ಸಿನಲ್ಲಿ 20 ವರ್ಷದ ಕಮ್ಮಿಯವ್ರಿಗೆ ಆಗ್ತಾ ಇದೆ ಅಂತ ನಾವು ನೋಡ್ಬೇಕು. ಕೆಲವೊಂದು ಟೆಸ್ಟ್ ಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಮೋಸ್ಟ್ ಕಾಮನ್ ಇದ್ರಲ್ಲಿ ಏನ್ ಹೇಳ್ಬೋದು ಅಂದ್ರೆ ಜೆನೆಟಿಕ್ ಅಂದ್ರೆ ಆಟೋಸೋಮಲ್ ಡಾಮಿನೆಂಟ್ ಡಿಸಾರ್ಡರ್ ಇದೆ. ಪ್ರೋಟೀನ್ ಸಿ, ಪ್ರೋಟೀನ್ ಎಸ್ ಮತ್ತು ಆಂಟಿಥ್ರಾಂಬಿನ್ 3 ಡಿಫಿಷಿಯನ್ಸಿ ಅಂತ ಹೇಳ್ತಾರೆ. ಆ ತರದ ತೊಂದರೆ ಇದ್ದಾಗ ಬ್ಲಡ್ ಕ್ಲಾಟ್ಸ್ ಬಹಳಷ್ಟು ಬೇಗ ಆಗುವಂತ ಚಾನ್ಸಸ್ ಇರ್ತವೆ. ಆಮೇಲೆ ಕೆಲವೊಂದು ವೈಟಮಿನ್ ಡಿಫಿಷಿಯನ್ಸಿ, ಈ ಹಳ್ಳಿ ಕಡೆಯಲ್ಲಿ ಅಥವಾ ಕೆಲವರು ಮಕ್ಕಳಿಗೆ ವೈಟಮಿನ್ B12 ಡಿಫಿಷಿಯನ್ಸಿ, ವೈಟಮಿನ್ B6 ಡಿಫಿಷಿಯನ್ಸಿ, ವೈಟಮಿನ್ ಸಿ ಡಿಫಿಷಿಯನ್ಸಿ ಅಥವಾ ವೈಟಮಿನ್ ಡಿ ಡಿಫಿಷಿಯನ್ಸಿ. ಸೊ ಕೆಲವೊಂದು ವೈಟಮಿನ್ ಡಿಫಿಷಿಯನ್ಸಿಲೂ ಈ ತರ ಬ್ಲಡ್ ಕ್ಲಾಟ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೆಲವೊಬ್ಬರಿಗೆ ಸ್ಟ್ರೋಕ್ ಆಗ್ಬೋದು, ಕೆಲವೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಕೆಲವೊಬ್ಬರಿಗೆ ಡೀಪ್ ವೇನ್ ಥ್ರಾಂಬೋಸಿಸ್ ಆಗಿ ಪಲ್ಮನರಿ ಎಂಬಾಲಿಸಮ್ ಆಗ್ಬೋದು. ಮೋಸ್ಟ್ ಪ್ರಾಬಬಲಿ ಈ ತರದ ಡಿಫಿಷಿಯನ್ಸಿಯಿಂದ ಆಗಿರ್ಬೋದು ಅಂತ ಅನಿಸ್ತದೆ. ಓಕೆ ಡಾಕ್ಟರ್, ಹೆಂಗೆ ಫೈಂಡ್ ಔಟ್ ಮಾಡೋದು? ಈಗ ನೀವು ಹೇಳಿದ್ರಿ ಅದು ಜೆನೆಟಿಕ್ ಇರಬಹುದು, ಬೇರೆ ರೀಸನ್ಗಳು ಇರಬಹುದು ಅಂತ. ಹೆಂಗೆ ಫೈಂಡ್ ಔಟ್ ಮಾಡೋದು? ಯಾಕಂದ್ರೆ ಚಿಕ್ಕ ಮಕ್ಕಳನ್ನ ಕಳ್ಕೊಳ್ಳೋಕೆ ಯಾವ ಪೋಷಕರಿಗೂ ಕೂಡ ಇಷ್ಟ ಇರಲ್ಲ. ಹೌದು. ಈಗ ಕೆಲವೊಂದ್ಸರಿ ಪ್ರತಿಯೊಬ್ಬರಿಗೂ ನಾವು ಜೆನೆಟಿಕ್ ಮ್ಯಾಪಿಂಗ್ ಅಥವಾ ಜಿನೋಮಿಕ್ ಸ್ಟಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಈ ಜಿನೋಮಿಕ್ ಸ್ಟಡಿ ಅನ್ನೋದು ಈ ಇತ್ತೀಚೆಗೆ ಹೊಸದಾಗಿ ಬರ್ತಾ ಇರೋದ್ರಿಂದ ಎಲ್ಲಾ ಕಡೆ ಇದು ಲಭ್ಯ ಇರೋದು ಕಷ್ಟ ಆಗುತ್ತೆ. ಕೆಲವೊಂದ್ಸರಿ ಮೈನರ್ ಈ ತರ ಸ್ಟ್ರೋಕ್ ಅಥವಾ ಅಟ್ಯಾಕ್ ಆದಾಗ ಅಥವಾ ಕಾಲಲ್ಲಿ ರಕ್ತನಾಳದಲ್ಲಿ ಏನಾದ್ರು ಬ್ಲಾಕೇಜ್ ಇದ್ದಾಗ ಮಕ್ಕಳು ಕರ್ಕೊಂಡ್ ಬಂದಾಗ ಕೆಲವೊಂದು ಟೆಸ್ಟ್ ಗಳನ್ನ ಮಾಡಬೇಕಾಗತ್ತೆ. ಆಗ ಮಾತ್ರ ಇದು ಕಂಡುಹಿಡಿಯಕ್ ಸಾಧ್ಯ. ಇಲ್ಲ ಅಂದ್ರೆ ಮೇಜರ್ ಆದ್ರೆ ನಾವೇನು ಮಾಡ್ಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಯಾವ ಸೂಚನೆನೂ ಇರೋದಿಲ್ಲ, ಇಮಿಡಿಯೇಟ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು ಮೃತಪಟ್ರು ಅಂತ ಕೇಳ್ತೀವಿ. ಅಂದ್ರೆ ಈ ಹಿಂದೆ ಅವ್ರಿಗೆ ಯಾವ ಸೂಚನೆಗಳು ಇರೋದಿಲ್ಲ, ಯಾವ ಸಿಂಪ್ಟಮ್ಸು ಕಾಣಿಸ್ಕೊಳ್ಳಲ್ಲ, ಏಕಾಏಕಿ ಹೃದಯಾಘಾತ ಅಂದ್ರೆ ಇದು ಯಾವ ರೀತಿ ಇರಬಹುದು? ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಪುನೀತ್ ರಾಜ್ಕುಮಾರ್ ಅವ್ರ ವಿಚಾರದಲ್ಲಿ ಗಮನಿಸಿದ್ವಿ, ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿದ್ರು. ಹೌದು, ಅದು ಬೇರೆ, ಅದು ಬೇರೆ ತರ ಆಗ್ತದೆ. ಎಲ್ಡರ್ಲಿ ಅಂದ್ರೆ 40 ಇಯರ್ಸ್ ಪ್ಲಸ್ ಇದ್ದವ್ರಿಗೆ ಹಾರ್ಟ್ ಅಟ್ಯಾಕ್ ಅದ್ರ ಕ್ಲಾಟ್ ಆಗೋದು ಅಥವಾ ಬ್ಲಾಕ್ ಇರೋದು ಬೇರೆ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಆಗೋದು ಇದು ಪ್ರೋಟೀನ್ ಸಿ, ಪ್ರೋಟೀನ್ ಎಸ್ ಮತ್ತು ಆಂಟಿಥ್ರಾಂಬಿನ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, ಅಥವಾ ಹೋಮೋಸಿಸ್ಟಿನಿಮಿಯಾ ಅಂತ ಹೇಳ್ತೀವಿ. ಹೋಮೋಸಿಸ್ಟಿನ್ ಅನ್ನೋದು ಒಂದು ಮಟೀರಿಯಲ್, ಇದು ಕೆಲವೊಂದ್ಸರಿ ಬ್ಲಡ್ ಅಲ್ಲಿ ಜಾಸ್ತಿ ಆದಾಗ ಬ್ಲಡ್ ಕ್ಲಾಟ್ ಆಗ್ಬೋದು. ಅಥವಾ ಡಿಫಿಷಿಯನ್ಸಿ ಆಫ್ ವೈಟಮಿನ್ಸ್, B12, B6, ವೈಟಮಿನ್ ಸಿ, ವೈಟಮಿನ್ ಡಿ, ಈ ತರದಾದ್ರೆ ಮೋಸ್ಟ್ಲಿ ಆಹಾರ ಪದಾರ್ಥಗಳು ಅಥವಾ ಆಹಾರ ಸೇವನೆ ನಮ್ದು ಇದೇ ರೀತಿನೇ ಬದಲಾಗಿರ್ಬೋದು, ಅದರಿಂದ ಈ ತರ ಆಗ್ತಾ ಇರ್ಬೋದು ಅನ್ನೋದು ಒಂದು ನಮ್ಮ ಅನಿಸಿಕೆ. ಓಕೆ ಡಾಕ್ಟರ್, ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ನೋಡಿ, ಈ ಬಾರಿ ಯಾಕೋ ಗಣೇಶ ವಿಸರ್ಜನೆ ಸುಲಲಿತವಾಗಿ ಆಗ್ತಾನೆ ಇಲ್ಲ. ಬಹುತೇಕ ಕಡೆ ಗಲಭೆ, ಗದ್ದಲ, ಈ ಶಾಂತಿ ಭಂಗ ಮಾಡುವಂತಹ ಘಟನೆಗಳು ಮೇಲಿಂದ ಮೇಲೆ ನಡೀತಾನೆ ಇದೆ. ಈಗ ಮಂಡ್ಯದಲ್ಲಿ ಮತ್ತೊಂದು ಅಂಥದ್ದೇ ಘಟನೆ. ಇಲ್ಲಿ ಯಾವುದೋ ಕೋಮು ಗಲಭೆ ಅಲ್ಲ, ಬದಲಾಗಿ ಹಳೆ ದ್ವೇಷದ ಹಿನ್ನೆಲೆ ಬಂದು ಗಲಾಟೆ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಳೆ ದ್ವೇಷದ ಹಿನ್ನೆಲೆ ಗಣೇಶ ವಿಸರ್ಜನೆಯ ವೇಳೆ ಚಾಕು